ಬೆಂಗಳೂರಿನಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರ ನೇತೃತ್ವದಲ್ಲಿ ಯುವೋತ್ಸವ ಬೃಹತ್ ಉದ್ಯೋಗ ಮೇಳವನ್ನ ಆಯೋಜನೆ ಮಾಡಲಾಗಿದೆ. ಬಸವ ಜಯಂತಿಯ ಅಂಗವಾಗಿ ಬೆಂಗಳೂರಿನ ಮಲ್ಲೇಶ್ವರಂನ ಎಸ್ಎಚ್ವಿಎಂ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಅಶ್ವಥ್ ನಾರಾಯಣ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಕಾರ್ಯಕ್ರಮ ಜೊತೆಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಭರತ್ ಬೊಮ್ಮಾಯಿ ಸೇರಿ ಹಲವರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಕಾಯಕವೇ ಕೈಲಾಸ ಸರ್ವರಿಗೂ ಉದ್ಯೋಗ ಎಂಬುವಂತ ಶೀರ್ಷಿಕೆ ಅಡಿಯಲ್ಲಿ ಅಶ್ವಥ್ ನಾರಾಯಣ್ ಫೌಂಡೇಶನ್ ವತಿಯಿಂದ ಆಯೋಜಿಸಿರುವಂತ ಉದ್ಯೋಗ ಮೇಳದಲ್ಲಿ ಹಲವಾರು ಪ್ರತಿಷ್ಠಿತ ಕಂಪನಿಗಳು ಕೂಡ ಭಾಗವಹಿಸಿವೆ. ನೂರಾರು ಯುವಕ ಯುವತಿಯರು ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡು ವಿವಿಧ ಕಂಪನಿಗಳಿಗೆ ಸಂದರ್ಶನವನ್ನ ನೀಡುತ್ತಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಬಸವಣ್ಣನವರ ತತ್ವ ಆದರ್ಶಗಳನ್ನ ಇಂದಿನ ಯುವ ಪೀಳಿಗೆಗೆ ತಲುಪಿಸುವಂತ ಜೊತೆಗೆ ಉದ್ಯೋಗ ಅವಕಾಶವನ್ನ ಕಲ್ಪಿಸುವ ಮೂಲಕ ಬಸವ ಜಯಂತಿಯನ್ನ ವಿಶಿಷ್ಟವಾಗಿ ಆಚರಿಸಲಾಗ್ತಿದೆ. ನಮ್ಮ ಕೇಂದ್ರ ಸರ್ಕಾರ ಸಹ ಬಸವಣ್ಣ ಅವರ ಆದರ್ಶವನ್ನ ಇಡೀ ಪ್ರಪಂಚಕ್ಕೆ ಸಾರುವ ಕೆಲಸವನ್ನ ಮಾಡ್ತಾ ಇದೆ ಎಂದರು. ಬಳಿಕ ಮಾತನಾಡಿದ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು, ಬಸವಣ್ಣ ಅವರ ಸಮಾಜ ಸುಧಾರಕರು, ಅವರೆಲ್ಲರಿಗೂ ಕೂಡ ಸಮಾನ ಅವಕಾಶವನ್ನ ನೀಡುವ ಆಶಯಗಳನ್ನ ಹೊಂದಿದ್ರು. ನಾವು ವರ್ಷವಿಡೀ ಉದ್ಯೋಗ ಮೇಳವನ್ನ ಮಾಡಿಕೊಂಡು ಬರುತ್ತಿದ್ದೇವೆ. ಈ ಉದ್ಯೋಗ ಮೇಳ ನೂರಾರು ಯುವಕರ ಬದುಕಿಗೆ ಹೊಸ ಭರವಸೆಯನ್ನ ಮೂಡಿಸಿದೆ ಅಂತ ಹೇಳಿದ್ರು. ಬಸವ ಜಯಂತಿ ಅಂಗವಾಗಿ ನಾಡಿನ ಸಮಸ್ತ ಜನತೆಗೂ ಶುಭಾಶಯ ಕೋರುತ್ತಾ, ನಾವು ಈ ದಿನ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಬಸವ ಜಯಂತಿಯನ್ನು ಒಂದು ಕಾಯಕವೇ ಕೈಲಾಸ ದಿನವಾಗಿ ಒಂದು ಯುವೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯುವಕರಿಗೆ ಒಂದು ಸಬಲೀಕರಣ ಅಂದರೆ ಉದ್ಯೋಗದಾತರನ್ನಾಗಿ ಮಾಡೋಕ್ಕೆ, ಉದ್ಯೋಗ ಪಡೀಲಿಕ್ಕೆ ಮತ್ತು ಯಾವ ರೀತಿ ಶಿಕ್ಷಣ ಸೂಕ್ತ ಮತ್ತು ಫೈನಾನ್ಷಿಯಲ್ ಇನ್ಕ್ಲೂಷನ್ ಮತ್ತು ಕೌಶಲ್ಯತೆ ಇವನ್ನೆಲ್ಲ ಕೊಟ್ಟು ಯುವಕರ ಶಕ್ತಿ ತುಂಬುವಂಥದ್ದು ಜಗಜ್ಯೋತಿ ಬಸವಣ್ಣನವರ ಒಂದು ಸಂದೇಶವನ್ನು ಒಂದು ಕಾರ್ಯರೂಪಕ್ಕೆ ತರಲಿಕ್ಕೆ ನಾವು ಸತತವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬಸವೇಶ್ವರ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ಬಸವೇಶ್ವರವರು ಯಾವ ಎಲ್ಲ ಭಾಷೆಗಳಿಗೆ ಭಾಷಾಂತರ ಮಾಡಲಾಗಿದೆ. ಪ್ರಪಂಚದ ಹಲವಾರು ಭಾಷೆಗಳಿಗೆ ಇದನ್ನು ಭಾಷಾಂತರ ಮಾಡಬೇಕು ಅನ್ನುವಂಥದ್ದನ್ನ ದೃಷ್ಟಿಕೋನ ಇಟ್ಕೊಂಡು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಸವಣ್ಣನ ವಿಚಾರವನ್ನ ಪ್ರಪಂಚಕ್ಕೆ ಪಸರಿಸುವಂತ ಕೆಲಸವನ್ನ ಇವತ್ತು ಭಾರತ ಸರ್ಕಾರದಿಂದ ಕೂಡ ಮಾಡಲಾಗ್ತಾ ಇದೆ. ಸಮಾಜವನ್ನ ಒಟ್ಟಿಗೆ ತಗೊಂಡು ಹೋಗುವಂತ, ಕಾಯಕಕ್ಕೆ ಕೆಲಸಕ್ಕೆ ಆದ್ಯತೆ ಕೊಡುವಂತ ಒಂದು ವಿಚಾರವನ್ನು ಅವರು ನಮ್ಮೆಲ್ಲರಿಗೆ ಕೊಟ್ಟಿದ್ದಾರೆ. ಅವರ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಕಾಯಕ ಕೊಡುವಂತ, ಕೆಲಸ ಕೊಡುವಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆಯನ್ನ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.